ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಇದು ಬೇಕ್ರಿ ಸ್ಟೈಲಾಗ ಪಾಲ್ಕೋವಾ ಮಾಡೋದು ವಿಡಿಯೋ ಇವತ್ತು. ಬನ್ನಿರಿ ಪಾಲ್ಕೋವಾ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಬೇಕ್ರಿಗಳಿಗೆ ಹೋದರೆ 1/4 kg 200-300 ತಗೊತಾರೆ. ಹಾಲು ಪೌಡ್ರ್ ಇದ್ದರೆ ಇವಾಗೆಲ್ಲನೂ ಬಸ್ರಿ ಹೆಂಗಸ್ಗಳ್ಗೆ ಅಂಗನವಾಡಿಯಾಗ ಕೊಡ್ತಾರೆ ಈ ಪೌಡ್ರು. ಹಾಲು ಪೌಡ್ರು ಪ್ಯಾಕೆಟ್ಗಳು ಕೊಡ್ತಾರೆ, ಎಲ್ಲ ವೇಸ್ಟ್ ಮಾಡ್ತಾರೆ. ವೇಸ್ಟ್ ಮಾಡ್ದಿದ್ದಂಗೆ ಹೆಂಗಪ್ಪ ಮಾಡ್ಕೊಳೋದು ಹುಡುಗರ್ಗೆ ತಿನ್ನೋಕೆ ಅಂತಂದರೆ ಸ್ವೀಟ್ ಬೋಲೆ ಚೆಂದಾಗಿರ್ತದೆ ಅಂದಂಗೆ ಮಾಡಿದ್ದೆ. 5 ನಿಮಿಷಕ್ಕೆ ಖಾಲಿ ಆಗೋಯ್ತು. ತಿರ್ಗಾ ಇನ್ನೊಂದು ಸತಿ ಮಾಡಿದೆ. ಯಾಕೆ ಇದನ್ನು ವಿಡಿಯೋ ಮಾಡಿಕೊಡ್ದು ಅಂತ ನಾನು ಮಾಡಿ ಹಾಕಿದ್ದೀನಿ. ನೋಡ್ರಿ, ನೀವು ಮಾಡ್ಕೊಂಡು ತಿನ್ನಿರಿ ಮನೆಗಳಾಗ. ಬೋಲೆ ಚೆಂದಾಗಿ ಬರ್ತದೆ ಇದು. 5 ನಿಮಿಷಕ್ಕೆಲ್ಲನೂ ಆಗೋತದೆ ಇದು ಮಾಡೋದು. ನೋಡ್ರಿ, ಅಂದಂಗೆ ಬಾಣಲಿ ಇಕ್ಕೊಬೇಕು. ಸ್ಟವ್ ಮೇಲೆ ಒಲೆ ಮೇಲೆ ಬಾಣಲಿ ಇಕ್ಕೊಂಡು ಬಾಣಲಿ ಬೆಚ್ಚಗೆ ಮಾಡಿಕೊಂಡು 1 ಲೋಟ ಹಾಲಾಗಲಿ ನೀರಾಗಲಿ ಹಾಕ್ಕೊಬೇಕು. ಹಾಲು ಬೇಡ ಅನ್ನೋರು ನೀರು ಹಾಕ್ಕೊಬೋದು. ಇವಾಗ ಹಾಲು ಪೌಡ್ರಾಗ ತಾನೇ ಹಾಲ್ಕೋವಾ ಮಾಡ್ತೀರಿ. ಹಾಲು 1 ಲೋಟ ಹಾಕ್ಕೊಬೇಕು. 1 ಕಪ್ಪು ಹಾಲು ಪೌಡ್ರ್ ಎತ್ತಿಕ್ಕೊಬೇಕು. 1 ಕಪ್ಪು ಸಕ್ಕರೆ ಎತ್ತಿಕ್ಕೊಬೇಕು. ಸಕ್ಕರೆ ಪಕ್ಕದಾಗೆ ಇಕ್ಕೊಂಡು ಹಾಲು ಬಿಸಿ ಮಾಡ್ಕೊಂಡು ಹಾಲು ಚೆಂದಾಗಿ ಬಿಸಿ ಆದ್ಮೇಲೆ ರೌಷ್ಟೇ ಹಾಲು ಪೌಡ್ರ್ ಹಾಕ್ಕೊಂಡು ಇದನ್ನು ಕಲಿಸ್ಕೊಬೇಕು. ಬೋಲೆ ಚೆಂದಾಗಿರ್ತದೆ. ನಾನು ತಿಂದು ನೋಡಿದೆ, ಬೋಲೆ ಚೆಂದಾಗಿರ್ತದೆ. ನಾವು ಬೇಕ್ರಿನಾಗ ತಗೊಂಬಂದ್ರೆ ಹೆಂಗಿರ್ತದೆ ಹಂಗೆ ಇರ್ತದೆ. ನಮ್ಮ ಐಕ್ಳೆಲ್ಲನೂ 5 ನಿಮಿಷಕ್ಕೆ ಖಾಲಿ ಮಾಡಿಬಿಟ್ರು. ಇನ್ನೊಂದು ಸತಿ ಮಾಡಮ್ಮ ಅಂತಂದರು. ಇನ್ನೊಂದು ಸತಿ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಇನ್ನೊಂದು ಅಪ್ಲೋಡ್ ಮಾಡ್ತೀನಿ. ಬೋಲೆ ಚೆಂದಾಗಿ ಬಂದದೆ. ನಾವು ಬೇಕ್ರಿನಾಗ ಹೆಂಗೆ ತಗೊಬತ್ತೀರ ಅದೇ ಸ್ಟೈಲಾಗಿ ಬಂದದೆ. ನಮ್ಮ ಪಕ್ಕದ ಮನೆಗಳವರು ಎಲ್ಲರೂ ತಿಂದರು, ಬೋಲೆ ಚೆಂದಾಗಿ ಮಾಡಿದ್ದೀಯ ಅಂದರು. ನೀವು ಮಾಡ್ಕೊಂಡು ತಿನ್ನಿರಿ, ಟ್ರೈ ಮಾಡಿರಿ ಮನೆಗೆ. ಟ್ರೈ ಮಾಡಿರಿ, ಕಾಮೆಂಟ್ ಮಾಡಿರಿ ಹೆಂಗೆ ಬಂದಿತ್ತು ಅಂತ. ನೋಡ್ರಿ, ಚೆಂದಾಗಿ ಕಲಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಅಂಟಿಬಿಡ್ತದೆ. ಸ್ಟವ್ ಸ್ಲಿಮ್ಮಾಗಿ ಇಕ್ಕೋಬೇಕು, ಜಾಸ್ತಿ ಬಿಸಿನೂ ಇರಕೂಡ್ದು. ಪಾತ್ರೆ ಅಷ್ಟು ಗಟ್ಟಿಗೆ ಇದ್ದರೆ ತಳ ಅಂಟಲ್ಲ. ರಷ್ಟು ಕಮ್ಮಿಯಾಗಿ ಇಕ್ಕೊಂಡು ಕಲಿಸ್ತಾ ಇರಬೇಕು. ನೋಡ್ರಿ, ಸಕ್ಕರೆ ಹಾಕ್ಕೊತೀನಿ ಇವಾಗ. ಸಕ್ಕರೆ ಬೇಕಂದವ್ರು ಸಕ್ಕರೆ ಹಾಕ್ಕೊಬೋದು, ಬೆಲ್ಲ ಬೇಕಂದವ್ರು ಬೆಲ್ಲ ಹಾಕ್ಕೊಬೋದು. ಏಲಕ್ಕಿ ಇದ್ರೂ 1-2 ಏಲಕ್ಕಿ ಹಾಕ್ಕೊಬೋದು. ನಾನಿಲ್ಲಿ ಏಲಕ್ಕಿ ಹಾಕಿಲ್ಲ. ಬರೀ ಸಕ್ಕರೆ ಹಾಲು ಪೌಡ್ರಾಗ ಈಸಿಯಾಗಿ ಮಾಡೋ ಅಂಥದ್ದು ಇದು. ಬೋಲೆ ಈಸಿಯಾಗಿ ಆಗೋತದೆ. ಹಾಲು ಪೌಡ್ರು 1, ಸಕ್ಕರೆ 1-2 ಇದ್ದರೆ ಸಾಕು, ಒಂದು ಗಳಿಗೆತ್ಕಾಗೋತದೆ. ಬೋಲೆ ಚೆಂದಾಗಿ ಬರ್ತದೆ. ಬಾಣಲಿ ಬಿಡ್ತಾ ಇರಬೇಕಿದು. ಕಲಿಸ್ತಾ ಇದ್ದರೆ ಬಾಣಲಿ ಬಿಟ್ಕೊತದೆ ಅದಷ್ಟಕ್ಕೆ ಅದೇನೇನೆ ಆವಾಗ ಆಗದೆ ಅಂತ. ಆವಾಗ ಒಂದು ಪಾತ್ರಕ್ಕೆ 1 ಪ್ಲೇಟ್ಗೆ ನಾನು ಎಣ್ಣೆ ಸವರಿ ಇಕ್ಕೊಂಡಿದ್ದೀನಿ. ಎಣ್ಣೆನೂ ಇಲ್ಲ, ಎಣ್ಣೆ ಇದ್ದರೆ ಎಣ್ಣೆ, ಇಲ್ಲಾಂದರೆ ತುಪ್ಪ ಇದ್ದರೆ ತುಪ್ಪ ಸವರಿ ಇಕ್ಕೊಬೋದು. ಹಂಗೆ ರೌಷ್ಟು ಇದಕ್ಕೂ ಹಾಲ್ಕೋವಕ್ಕೂ ತುಪ್ಪ ರೌಸ್ಟ್ ಹಾಕ್ಕೊಂಡು ಕಲಿಸ್ತಾ ಇರಬೇಕು. ರೌಷ್ಟು ಜಾಸ್ತಿ ಏನೂ ಇಲ್ಲ, 1 ಸ್ಪೂನ್ ಇದ್ದರೆ ಸಾಕು. ಹಾಕ್ಕೊಂಡು ಕಲಿಸ್ತಾ ಇದ್ದರೆ ನೀಟಾಗಿ ಹಂಗೆ ಅದಷ್ಟಕ್ಕೆ ಅದೇನೇ ಮುದ್ದೆ ಕಟ್ತದೆ. ಆವಾಗ ಆಗದೆ ಅಂತ. ಬಾಣಲಿ ಅದಷ್ಟಕ್ಕೆ ಅದೇ ಬಿಟ್ಬಿಡ್ತದೆ ತವನ. ನೋಡ್ರಿ, ಕಲಿಸ್ಕೊತಾ ಇದ್ದೀನಿ ನಾನು. ಬಿಟ್ಟರೆ ಸಾಕು, ತಳ ಅಂಟಿಬಿಡ್ತದೆ. ತಳ ಅಂಟಕ್ಕೆ ಬಿಡ್ಕೊಡ್ದು. ತಳ ಅಂಟಕ್ಕೆ ಬಿಟ್ಟರೆ ಇದು ವೈಟಾಗಿರೋದ್ರಿಂದ ಅದ್ರಾಗ ಎದ್ದು ಕಾಣಿಸ್ತಾ ಇರ್ತದೆ. ಅದು ಕಾಣಿಸ್ಕೊಡೋದು. ಅದು ಕಾಣಿಸಿದ್ರೆ ಇದ್ರದ್ದು ಪಾಕನೇ ಹೋಗ್ಬಿಡ್ತದೆ, ಚೆಂದಾಗಿರಲ್ಲ. ವೈಟಾಗಿದ್ರೇ ಅದು ಹಾಲ್ಕೋವಾ ಚೆಂದಾಗಿರೋದು. ಅದರ ಕಪ್ಪು ಕಾಣಿಸಿದ್ರೆ ಚೆಂದಾಗಿರಲ್ಲ. ನೋಡ್ರಿ, ಹಿಂಗೆ ಕಲಿಸ್ಕೊತಾ ಇರಬೇಕು. ನೋಡ್ರಿ, ಅದಷ್ಟಕ್ಕೆ ಅದೇ ತಳ ಬಿಡ್ತದೆ. ತಳ ಬಿಡ್ತದೆ ನೋಡ್ರಿ. ನೀಟಾಗಿ ಫುಲ್ಲು ಮುದ್ದೆ ಕಟ್ಕೊತದೆ. ಸಕ್ಕರೆ ಹಾಕಿದ್ದೀರಲ್ಲ, ಸಕ್ಕರೆನಾಗಿರೋದು ಎಲ್ಲ ನೀರಿನ ಅಂಶ ಬಿಟ್ಕೊಂಡು ಎಲ್ಲ ಫುಲ್ಲು ಮುದ್ದೆ ಥರ ಕಟ್ಕೊತದೆ. ಆವಾಗ ಬೋಲೆ ಚೆಂದಾಗಿ ಎಲ್ಲ ಫುಲ್ ಕಟ್ಕೊತದೆ ಬಿಸಿಯಾಗಿ.
ಅರ್ಜೆಂಟ್ಗೆ ಯಾರನ್ನ ನೆಂಟ್ರು ಬಂದರೆ ಮನ್ಕೆ ಏನಿಲ್ಲ ತಿನ್ನಕ್ಕೆ ತಡೆಯಪ್ಪ ಅನ್ನಂಗಿಲ್ಲ, ಮನೆಗೆ ಮಾಡ್ಕೊಬೋದು. ಇದ್ದರೆ ಒಂದೇ ಒಂದು ಸೆಕೆಂಡ್ಗೆ ಮಾಡ್ಕೊಬೋದು ಒಂದು ಗಳಿಗೆ ಅದಕ್ಕೆ. ನೋಡ್ರಿ, ನಾನು ನಿನ್ನೆ ಶಾಪಿಂಗ್ ಮಾಡೋಕೆ ಆನಿಕಲ್ಗೆ ಹೋಗಿದ್ದೆ. ನಾನು ಶಾಪಿಂಗ್ ಮಾಡೋಕ್ಕೆ ಹೋದಾಗ ನಾನು ಏನು ತರಿಲ್ಲ ತಿಂಡಿ, ಮನೆಗೆ ಬಂದು ಹೊಡಿಯೋ ಹುಡುಗರಿಗೆ ಏನು ತರಿಲ್ಲ ಅಂತ ಅಂದ್ಬಿಟ್ಟು ಒಂದು ಗಳಿಗೆ ಎತ್ಗೆ ಮಾಡಿದೆ. ಬೊಲೆ ಚೆಂದಾಗಿತ್ತು ನೋಡ್ರಿ, ಹಿಂಗೆ ಬರ್ತದೇವೆ. ನೋಡ್ರಿ ನೀಟಾಗಿ ಎಲ್ಲ ತವ ಎಲ್ಲ ಬಿಟ್ಬಿಡ್ತದೆ. ನೀಟಾಗಿ ತವ ಬಿಟ್ಟು ಅದೇ ಮುದ್ದೆ ಕಟ್ಕೊತದೆ ನೀಟಾಗಿ. ಆವಾಗ ಪಾಕಕ್ಕೆ ಬಂದದೆ ಅಂತ ಅವಾಗೊಂದು ಪ್ಲೇಟ್ಗೆ ನಾನು ತುಪ್ಪ ಶವರಿಕೊಂಡಿದ್ದೆ. ಆ ತುಪ್ಪ ಶವರಿಕೊಂಡಿರೋ ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೊತೀನಿ. ಸರ್ವ್ ಮಾಡಿಕೊಂಡು ನೀಟಾಗಿ ನಾವು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಲೆವೆಲ್ಲಾಗಿ ಮಾಡ್ಕೊಬೇಕು. ಲೆವೆಲ್ಗೆ ಮಾಡಿಕೊಂಡು ಸುತ್ತ ರೌಂಡ್ಗೆ ಲೆವೆಲ್ಲಾಗಿ ಮಾಡಿಕೊಂಡು, ಚಿಕ್ಕ ತಟ್ಟೆ ಆದರೆ ತುಂಬ ಆಗಿರೋದು, ಇದರಷ್ಟು ದೊಡ್ಡ ತಟ್ಟೆ. ನಾನು ನೆನ್ನೆ ರೋಸ್ಟ್ ಮಾಡ್ಕೊಂಡಿದ್ದೆ, ಇವತ್ತು ರೆಸ್ಟ್ ಮಾಡಿದ್ದೆ, ಅದಕ್ಕೆ ಇದ್ರ ತುಂಬ ಆಗಿಲ್ಲ, ರೋಸ್ಟೇ ಮಾಡಿದ್ದೀನಿ ನೋಡ್ಬೋದು. ಆದರೂ ಒಂದು 10-15 ಪೀಸ್ ಆಗ್ತದೆ ಇದು ನೋಡ್ಬೋದು. ನೀಟಾಗಿ ನಾವು ತಟ್ಟಿಗೆ ಹಾಕ್ಕೊಂಡು ರೌಂಡಾಗಿ ಇದು ಮಾಡಿಕೊಂಡು ಒಂದು ಚಾಕನೋ ಏನನ್ನ ಎತ್ಕೊಂಡು ನೀಟಾಗಿ ಒಂದು ಮಾರ್ಕ್ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ನಾವು ಮಾರ್ಕ್ಗಳು ಹಾಕ್ಕೊಂಬಿಡ್ಬೇಕು. ಮಾರ್ಕ್ಗಳು ಹಾಕಿ ಒಂದು 5 ನಿಮಿಷ ಎತ್ತಿ ಫ್ರಿಜ್ಜಾಗಿ ಇಟ್ಬಿಟ್ರೆ ಆಮೇಲೆ ಎತ್ಕೊಂಡು ತಿನ್ಕೊಬೋದು. ಇವಾಗೆ ತಿನ್ಕೊಬೋದು, ಆದರೆ ಅದು ಗಟ್ಟಿ ಆಗ್ತದೆ. ಒಂದು 5 ನಿಮಿಷ ಇಕ್ಕಿದ್ರೆ ಗಟ್ಟಿ ಆಗ್ತದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೋದು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಹಿಂಗೆ